ನಮಸ್ಕಾರ ವೀಕ್ಷಕರೇ, 2023 ವಿಧಾನಸಭಾ ಚುನಾವಣೆಗೆ ಬಾಕಿ ಇರುವಂಥದ್ದು ಕೇವಲ 8 ತಿಂಗಳಷ್ಟೇ. 8 ತಿಂಗಳು ಹೇಗೆ ಕಳೆದೋಗುತ್ತೆ ಅಂತ ಗೊತ್ತಾಗಲ್ಲ. ಇದರ ನಡುವೆ BJPಯಲ್ಲಿ ಒಂದು ರೀತಿಯಾದಂತಹ ಧರ್ಮ ಸಂಕಟ. ನಾವು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀವಿ ನಿಮಗೆ, ಯಡಿಯೂರಪ್ಪನವರು ಏಕಾಂಗಿಯಾಗಿ ರಾಜ್ಯ ಪ್ರವಾಸವನ್ನು ಮಾಡಲಿಕ್ಕೆ ನನಗೆ ಅನುಮತಿ ಕೊಡಿ ಅಂಥೇಳಿ ಮೊನ್ನೆಯಷ್ಟೇ ಕರ್ನಾಟಕಕ್ಕೆ ಬಂದು ಹೋದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಳಿ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಆದರೆ ಅಮಿತ್ ಶಾ ಅವರು ಅದಕ್ಕೆ ಓಕೆ ಅಂತಲೂ ಹೇಳಲಿಲ್ಲ, ಬೇಡ ಅಂತಲೂ ಹೇಳಲಿಲ್ಲ. ಸೊ BJPಗೆ ಇರುವಂಥ ಆತಂಕ ಏನು ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಏಕಾಂಗಿ ರಾಜ್ಯ ಪ್ರವಾಸಕ್ಕೆ? ಒಂದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, BJPಯವರಿಗೆ ಸದ್ಯದ ಮಟ್ಟಿಗೆ ಕರ್ನಾಟಕದಲ್ಲೂ ಕೂಡ ಒಬ್ಬರು ಜನನಾಯಕರ ಅನಿವಾರ್ಯತೆ ಇದೆ. ಜನನಾಯಕರ ಅನಿವಾರ್ಯತೆ ಅಂದರೆ ವೋಟ್ ಪುಲ್ಲರ್. ಸಾಮೂಹಿಕ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ ಅಂಥೇಳಿ BJPಯ ಹೈಕಮಾಂಡ್, BJPಯ ನಾಯಕರು ಎಷ್ಟೇ ಹೇಳಿದರೂ ಕೂಡ ವೋಟ್ ಪುಲ್ಲಿಂಗ್ಗೆ ಒಬ್ಬ ಜನನಾಯಕನ ಅನಿವಾರ್ಯತೆ ಇದೆ. ಆದರೆ ಆ ಜನನಾಯಕ BJPಯವರ ಪ್ರಕಾರ ಯಡಿಯೂರಪ್ಪ ಅಲ್ಲ. ಬಿಕಾಸ್ ಯಡಿಯೂರಪ್ಪ ಅವರನ್ನು ಮತ್ತೆ ಜನನಾಯಕರ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಅವರ ಹೆಸರಲ್ಲಿ ಮತಗಳನ್ನು ಕೇಳಲಿಕ್ಕೆ BJPಯವರು ಸಿದ್ಧರಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ವರ್ಷ ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪರವರನ್ನು ಇಳಿಸಿದ್ದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ BJPಯನ್ನು ಯಡಿಯೂರಪ್ಪನವರ ಪ್ರಭಾವಳಿಯಿಂದ ಹೊರಗೆ ತಂದು ನಿಲ್ಲಿಸಬೇಕು ಅಂತ. ಯಡಿಯೂರಪ್ಪನವರ ಪ್ರಭಾವಳಿಯಿಂದ ಅಂತೇಳಿದ್ರೆ ಇದು ಯಡಿಯೂರಪ್ಪನವರ ಕಾರಣದಿಂದ ಮಾತ್ರ ಅಧಿಕಾರಕ್ಕೆ ಬರುವ ಪಕ್ಷ ಎನ್ನುವಂತಹ ಅಭಿಪ್ರಾಯ ಏನಿತ್ತು, ಅದನ್ನು ಸುಳ್ಳು ಮಾಡಬೇಕೆನ್ನುವಂಥದ್ದು BJPಯ ಲೆಕ್ಕಾಚಾರ. ಹೀಗಾಗಿ ಯಾವ ಕಾರಣದಿಂದ ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ BJPಯ ದೆಹಲಿಯ ನಾಯಕರು ಇಳಿಸಿದ್ರು, ಆ ಉದ್ದೇಶ ಈಡೇರುವಂಥದ್ದು ಯಾವಾಗ ಅಂತ ಹೇಳಿದ್ರೆ, ನೀವು ಸಾಮೂಹಿಕ ನಾಯಕತ್ವಕ್ಕೆ ಹೋದಾಗ ಅಥವಾ ಯಡಿಯೂರಪ್ಪನವರ ಬದಲಾಗಿ ಪರ್ಯಾಯ ಇನ್ನೊಬ್ಬ ನಾಯಕನ ನೇತೃತ್ವದಲ್ಲಿ ಚುನಾವಣೆಗೆ ಹೋದಾಗ. ಹೀಗಾಗಿ BJPಯವರು ಮತ್ತೆ ಯಡಿಯೂರಪ್ಪ ನಮ್ಮ ಜನನಾಯಕ ಅಂತ ಹೇಳಿ ಮತಗಳನ್ನು ಕೇಳುವ ಸ್ಥಿತಿಯಲ್ಲಿ BJPಯವರು ಇಲ್ಲ. ಬಿಕಾಸ್ ಅಂತಹ ಸಂದರ್ಭದಲ್ಲಿ ಯಾವ ಕಾರಣದಿಂದ CM ಸ್ಥಾನದಿಂದ ಯಡಿಯೂರಪ್ಪರವರನ್ನು ಇಳಿಸಲಾಯಿತು ಆ ಉದ್ದೇಶ ಈಡೇರಲ್ಲ. ಎರಡನೇದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ವ್ಯಕ್ತಿ ಕೇಂದ್ರಿತ ಪಕ್ಷವಾಗಿ ಕರ್ನಾಟಕದಲ್ಲಿ BJP ಇರಬಾರ್ದು. ಬದಲಾಗಿ ಸೈದ್ಧಾಂತಿಕ ಅಥವಾ ಸಿದ್ಧಾಂತ ಆಧಾರಿತ ಮತಗಳನ್ನು ನಾವು ಸೆಳೆದು ಅಧಿಕಾರಕ್ಕೆ ಬರಬೇಕು ಅಂತೇಳಿ. ವ್ಯಕ್ತಿ ಕೇಂದ್ರಿತ ಅಂದರೆ ಯಾರು? ಯಡಿಯೂರಪ್ಪನವರು. ಇಲ್ಲಿವರೆಗೆ ಯಡಿಯೂರಪ್ಪನವರ ಕಾರಣದಿಂದಲೇ ಬಂತು ಅಂಥೇಳಿ, ಅಧಿಕಾರಕ್ಕೆ ಬಂತು ಅಂಥೇಳಿ BJPಯವರು ಹೇಳ್ತಾ ಇರುವ ಹೊತ್ತಲ್ಲಿ ಅದನ್ನು, ಆ ಅಭಿಪ್ರಾಯವನ್ನು ಸುಳ್ಳಾಗಿಸಿ ಸಿದ್ಧಾಂತದ ಆಧಾರದಲ್ಲಿ ನಾವು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಕಾರಣ ಆಗ ಯಾವ ನಾಯಕನನ್ನು ಯಾರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೂ ಕೂಡ ಪಕ್ಷಕ್ಕೇನು ನಷ್ಟ ಆಗಲ್ಲ. ಬಿಕಾಸ್ ಐಡಿಯಾಲಜಿ ಆಧರಿಸಿ ಮತಗಳು ಬಂದಂತಹ ಸಂದರ್ಭದಲ್ಲಿ ಐಡಿಯಾಲಜಿಯಷ್ಟೇ ಮುಖ್ಯ ಆಗುತ್ತೆ ಹೊರತು ಪಕ್ಷಕ್ಕೆ ಕೊನೆಗೆ ವ್ಯಕ್ತಿಗಳಲ್ಲ ಎನ್ನುವಂಥದ್ದು BJP ಅಭಿಪ್ರಾಯ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಸಿದ್ಧಾಂತ ಕೇಂದ್ರಿತ ಪಕ್ಷವಾಗಿ ಬದಲಾಗಿ ಅಥವಾ ಸಿದ್ಧಾಂತದ ಆಧಾರದ ಮೇಲೆ ಮತಗಳನ್ನು ಸೆಳೀಬೇಕು ಅಂಥೇಳಿ BJP ಪ್ರಯತ್ನ ಪಟ್ಟರೂ ಕೂಡ ಅಲ್ಲೂ ಕೂಡ ಆ ಸಿದ್ಧಾಂತಗಳನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಅಥವಾ ಆ ಸಿದ್ಧಾಂತದ ಪ್ರತಿರೂಪವಾಗಿ ಒಬ್ಬ ಜನನಾಯಕ ಬೇಕಾಗುತ್ತೆ ಪಕ್ಷಕ್ಕೆ. ಆ ಜನನಾಯಕ ಯಾರು? ಯಡಿಯೂರಪ್ಪನವರನ್ನು ಮುನ್ನೆಲೆಗೆ ತಂದು ನಿಲ್ಲಿಸಲಿಕ್ಕೆ BJPಯವರು ಸುತಾರಾಮ್ ಈಗಂತೂ ಸಿದ್ಧ ಇಲ್ಲ. ಅವರನ್ನು ಆಲ್ರೆಡಿ ಮಾರ್ಗದರ್ಶಕ ಮಂಡಳಿಗೆ ಹೋಗಿ ಕೂರಿಸಿ ಆಗಿದೆ. ಯಡಿಯೂರಪ್ಪನವರು ಈಗ ಮಾರ್ಗದರ್ಶಕರು. ಯಡಿಯೂರಪ್ಪನವರು ಈಗ BJPಯ ನಾಯಕರಲ್ಲ, ಅವರೀಗ ಮಾರ್ಗದರ್ಶಕರಷ್ಟೇ BJPಯವರ ಪಾಲಿಗೆ. BJPಯವರು ಹೇಳ್ತಾ ಇರುವಂಥದ್ದು ಅದನ್ನೇ, ನಮ್ಮ ಮಾರ್ಗದರ್ಶಕರು ಅಂತೇಳಿ, ನಮ್ಮ ನಾಯಕರು ಅಂತೇಳಿ BJPಯವರು ಈಗ ಹೇಳ್ತಾ ಇಲ್ಲ. ಬಿಕಾಸ್ ಕಂಪ್ಲೀಟ್ಲಿ ಶಿಫ್ಟಿಂಗ್ ಆಗ್ತದೆ BJPಯ ಲೆಕ್ಕಾಚಾರಗಳಲ್ಲಿ. ಬಟ್ ಒಂದು ವೇಳೆ ಯಡಿಯೂರಪ್ಪನವರಿಗೆ ಆಯಿತು, ನೀವು ಪಕ್ಷ ಕಟ್ಟುವುದಾದರೆ ನೀವು ರಾಜ್ಯ ಪ್ರವಾಸ ಮಾಡಿ ಅಂಥೇಳಿ ಒಂದು ವೇಳೆ ಅನುಮತಿಯನ್ನು ಕೊಟ್ಟರೆ ಅದರಿಂದ BJPಗೆ ನಷ್ಟವೇ ಹೊರತು ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಯಡಿಯೂರಪ್ಪನವರು ಏಕಾಂಗಿ ರಾಜ್ಯ ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ವರ್ಚಸ್ಸು ವೃದ್ಧಿಯಾಗಬಹುದೇ ಹೊರತು ಪಕ್ಷದ ವರ್ಚಸ್ಸು ವೃದ್ಧಿಯಾಗುವ ಸಾಧ್ಯತೆ ತುಂಬ ಕಮ್ಮಿ ಇದೆ. ಅವರು ತಮ್ಮ ಪರವಾದಂತಹ ಮತಗಳನ್ನು ಹೇಗೆ ಸಿದ್ದರಾಮೋತ್ಸವದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ನಾನಷ್ಟೇ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ನಾಯಕ ಎನ್ನುವಂತಹ ಮೆಸೇಜನ್ನು ಕೊಟ್ಟರು, ಅದೇ ರೀತಿ ಒಂದು ವೇಳೆ ಯಡಿಯೂರಪ್ಪನವರು ಏಕಾಂಗಿಯಾಗಿ ರಾಜ್ಯ ಪ್ರವಾಸವನ್ನು ಮಾಡಿದ್ರೆ ಕೊನೆಗೆ ಹೋಗುವಂತಹ ಮೆಸೇಜು ಕೂಡ ಅಷ್ಟೇ.
ಸೊ ಈ ಆಲ್ರೆಡಿ ಬಿ ಜೆ ಪಿಯವರ ಲೆಕ್ಕಾಚಾರ ಏನು, ಅಮಿತ್ ಶಾ ನರೇಂದ್ರ ಮೋದಿ ಅವರದ್ದು, ನಾವು ವಂಶ ರಾಜಕಾರಣದ ವಿರುದ್ಧ ಇದ್ದೀವಿ, ನಾವು ವಂಶ ರಾಜಕಾರಣಕ್ಕೆ ಮಣೆ ಹಾಕಲ್ಲ ಎನ್ನುವಂಥದ್ದು ಏನಿದ್ರು ಕೂಡ ನಮ್ಮ ಫರ್ಮಾನು, ನಮ್ಮ ಆಜ್ಞೆ, ನಮ್ಮ ಆದೇಶಗಳ ಆಧಾರದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ನಡೀಬೇಕು ಅಂಥೇಳಿ ಅವರಿಬ್ಬರು ಬಯಸ್ತಾ ಇರುವಂಥ ಹೊತ್ತಲ್ಲಿ ಏಕಾಂಗಿ ರಾಜ್ಯ ಪ್ರವಾಸಕ್ಕೆ ಅನುಮತಿಯನ್ನು ಕೊಟ್ಟು ಮತ್ತೆ ಯಡಿಯೂರಪ್ಪನವರ ರಾಜಕೀಯ ಶಕ್ತಿಯನ್ನು ಪ್ರವರ್ಧಮಾನಕ್ಕೆ ತರಲಿಕ್ಕೆ ಮೋದಿ ಮತ್ತು ಅಮಿತ್ ಶಾ ಇಬ್ಬರೂ ಕೂಡ ಸಿದ್ಧರಿಲ್ಲ. ಇದೇ ಇರುವಂತಹ ಕೋರ್ ಕಂಟೆಂಟು. ಕೊಡದೇ ಹೋದರೆ ಆಗಲೂ ನಷ್ಟ, ಕೊಟ್ಟರು ಆಗಲೂ ನಷ್ಟ. ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಫೇವರ್ ಆಗಿಯೇ ಮತಗಳು ಕನ್ಸಾಲಿಡೇಟ್ ಆಗಿ ಯಡಿಯೂರಪ್ಪನವರು ತಮ್ಮ ಶಕ್ತಿ ಪ್ರದರ್ಶನದಲ್ಲಿ ಯಶಸ್ವಿ ಆದಂಥ ಸಂದರ್ಭದಲ್ಲಿ ಮುಂದೆ ಯಡಿಯೂರಪ್ಪನವರು ತೆಗೆದುಕೊಳ್ಳಬಹುದಾದಂತಹ ಬಿ ಜೆ ಪಿಗೆ ವ್ಯತಿರಿಕ್ತವಾದಂತಹ ನಿರ್ಧಾರಗಳನ್ನು ಫೇಸ್ ಮಾಡಲಿಕ್ಕೆ ಬಿ ಜೆ ಪಿ ರೆಡಿಯಾಗಿರಬೇಕಾಗತ್ತೆ. ಬಿಕಾಸ್ ಪುತ್ರನಿಗೆ ವಿಜಯೇಂದ್ರರಿಗೆ ಏನು ಸ್ಥಾನಮಾನ ಕೊಡಬಹುದು ಬಿ ಜೆ ಪಿ ಎನ್ನುವಂಥದ್ದು ಕೂಡ ಯಡಿಯೂರಪ್ಪನವರ ಕೋರ್ ಲೆಕ್ಕಾಚಾರ. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಒಂಥರ ಬಿ ಜೆ ಪಿಗೂ ಕೂಡ ಧರ್ಮ ಸಂಕಟ. ಏಕಾಂಗಿ ಪ್ರವಾಸಕ್ಕೆ ಒಪ್ಪಿಗೆ ಕೊಟ್ಟರೆ ಬಿ ಜೆ ಪಿಗೆ ನುಕ್ಸಾನು ಜಾಸ್ತಿ ಹೊರತು ಲಾಭ ಅಲ್ಲ. ಬಟ್ ಜನನಾಯಕ ಬೇಕು. ಆ ಜನನಾಯಕ ಯಾರು? ಬೊಮ್ಮಾಯಿಯವರ ಮುಖ ನೋಡಿಕೊಂಡು ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಎನ್ನುವಂಥದ್ದು ಅಪ್ಪಟ ಸುಳ್ಳು. ಆಯ್ಕೆ ಮಾಡಿ ಕೂರಿಸಿದಂತಹ ಮುಖ್ಯಮಂತ್ರಿಯ ಹೊರತು ಆಯ್ಕೆ ಆದಂತಹ ಮುಖ್ಯಮಂತ್ರಿ ಅಲ್ಲ. ಇವರನ್ನು ಪಿಕ್ ಮಾಡಿ ತಂದು ಕೂರಿಸಿದ್ದಾರೆ ಅಷ್ಟೇ ಬೊಮ್ಮಾಯಿ ಅವರನ್ನು. ಅವರೇನು ಬೊಮ್ಮಾಯಿ ಇಸ್ ನಾಟ್ ಎ ಮಾಸ್ ಲೀಡರ್, ಜನನಾಯಕರಲ್ಲ ಬೊಮ್ಮಾಯಿ ಅವರ ಹೆಸರು ಹೇಳಿ ಈಗ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುವ ಸ್ಥಿತಿಯಲ್ಲಂತೂ ಖಂಡಿತ ಇಲ್ಲ. ಅದು ಸ್ವತಃ ಬಿ ಜೆ ಪಿ ಕಾರ್ಯಕರ್ತರೇ ಬೊಮ್ಮಾಯಿ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳದೇ ಇರುವಾಗ ಜನಸಾಮಾನ್ಯರಲ್ಲೂ ಕೂಡ ಬೊಮ್ಮಾಯಿ ನಾಯಕತ್ವದ ಬಗ್ಗೆ ಅಸಮಾಧಾನ ಇರುವಂಥ ಹೊತ್ತಲ್ಲಿ ಬೊಮ್ಮಾಯಿ ಜನನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಉಳಿದವರು ಯಾರಾಗಾದರೆ ಗೊಂದಲ, ಯಾರನ್ನು ತಂದು ನಿಲ್ಲಿಸ್ತೀರಿ? ಯಡಿಯೂರಪ್ಪ ಸದ್ಯದ ಪರಿಸ್ಥಿತಿಗೆ ಯಡಿಯೂರಪ್ಪನವರು. ಬಟ್ ಯಡಿಯೂರಪ್ಪನವರನ್ನು ಹೇಗಾದರೂ ರಾಜಕೀಯವಾಗಿ ಹಿನ್ನೆಲೆಗೆ ತೆಗೆದುಕೊಂಡು ಹೋಗಬೇಕು ಎನ್ನುವಂತಹ ಪ್ರಯತ್ನವೇ ಕಳೆದ 1 ವರ್ಷದಲ್ಲಿ ನಡೆಯುತ್ತಿರುವಂತಹ ಹೊತ್ತಲ್ಲಿ ಒಂದು ರೀತಿಯಾದಂತಹ ಧರ್ಮ ಸಂಕಟ. ಬಿ ಜೆ ಪಿಗೆ ಒಪ್ಪಿಗೆ ಕೊಟ್ಟರೂ ಕಷ್ಟ, ಕೊಡದೇ ಇದ್ದರೂ ಕಷ್ಟ. ಮತ್ತು ಯಡಿಯೂರಪ್ಪನವ್ರಿಗೂ ಕೂಡ ಅಷ್ಟೇ, ಬಿ ಜೆ ಪಿಯಲ್ಲಿದ್ದುಕೊಂಡೇ ಉದ್ದೇಶವನ್ನು ಈಡೇರಿಸಿಕೊಳ್ಳಬೇಕೆನ್ನುವಂತಹ ಪ್ರಯತ್ನ. ಬಟ್ ಬಿ ಜೆ ಪಿಯವರು ಆ ಅಂಥದ್ದೊಂದು ರಾಜ್ಯ ಪ್ರವಾಸಕ್ಕೆ ಬಿ ಜೆ ಪಿಯವರು ಒಪ್ಪಿಗೆ ಕೊಡ್ತಾ ಇಲ್ಲ. ಟ್ರಿಕಿ ಬಿ ಜೆ ಪಿಯಲ್ಲೀಗ ಯಡಿಯೂರಪ್ಪನವ್ರಿಗೂ ಟ್ರಿಕಿ, ಬಿ ಜೆ ಪಿಯ ನಾಯಕರಿಗೂ ಕೂಡ ಟ್ರಿಕಿ.